ಯಾವ ಕಡೆ ಹೋಗೋದು? ಇದು ಈ ದೇಶದ ಮಾವಿನ ಕಾಯಿ ತಿಂದು ನೋಡಿ ಸೂಪರ್ ಆಗಿರ್ತದೆ. ಸ್ವಲ್ಪ ಕ್ರೀಮ್ ಹಾಕೊಂಡು ಬೆಳ್ಳಿಗಿಲ್ಲಿ ಆಗವ ಅಂದ್ರೆ ನಮ್ಮ ಮನೇಲಿ ಬಿಸಿಲೆಲ್ಲ ಸುತ್ತಿ ಕರ್ಕರ್ಗೆ ಕೈ ಮಾಡ್ತಾವ. ನಮ್ಮ ಡ್ಯಾಡಿ ಬಂದು ಅವ್ರಿಗೆ ನಮ್ಮ ಮೈಸೂರಲ್ಲಿರೋ ಅತ್ಯುತ್ತಮ KRF ಕರ್ಕೊ ಬಂದಿದ್ದೀವಿ. ನಮ್ ಡ್ಯಾಡಿ ಮಮ್ಮಿ ಬಂದು ಇಲ್ಲಿ ಯಾರನ್ನೋ ಲೋಕಲ್ಸ್ ನ ವಿಚಾರಿಸ್ತಿದ್ದಾರೆ. ಯಾರು ಬರುತ್ತ ಒಳಗಡೆ? ಲೈಟ್ ಹೋಗೋಣ, ಲೈಟಿಂಗ್ಸ್ ನೋಡ್ಬೇಕು, ಅಲ್ಲೋ ಬಿಸಿಲು ಅಂತ ಅವ್ರು ನೋಡ್ಬೇಕಂತೆ ಬಾ ಅಂತ ಕರ್ತಾರೆ. ಈ ಬಿಸಿಲಲ್ಲಿ ನನ್ ಫೇಸು ಕಾಣಿಸ್ತಿದೆ ಇಲ್ಲಿ ಕ್ಯಾಮ್ರಾಗೆ. ಡಿಸ್ಕೌಂಟ್ ಕೊಟ್ಟು 50 ರೂಪೀಸ್ಗೆ ನೈಟು 100 ರೂಪೀಸ್ ಮಾಡಿದ್ರು ಓಕೆ. 100 ರೂಪಾಯಿ ಟಿಕೆಟ್ ತುಂಬಾನೇ ವೇಸ್ಟ್ ಇದು. ಯಾಕೆಂದ್ರೆ ಬಿಸಿಲಲ್ಲಿ ಏನು ಮಾಡವ, ಬಿಸಿಲಲ್ಲಿ ಬಂದ್ಬಿಟ್ಟಿದ್ದಾರೆ ಮನೇಲಿ ಅಂದ್ಬಿಟ್ಟು 100 ರೂಪಾಯಿ ಕೊಟ್ಟಿದ್ದೀವಿ. 50 ರೂಪಾಯಿ ಡೇ ಟೈಮಲ್ಲಿ ತೊಗೊಂಡು ನೈಟ್ ಟೈಮ್ 100 ರೂಪಾಯಿ ಮಾಡಿಕೊಂಡ್ರೆ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಬಿಸಿಲಲ್ಲಿ ಏನೂ ನೋಡೋಂಗಿರೋದಿಲ್ಲ ಅನ್ಬೋದು. ಆ ಟೈಮಲ್ಲಿ ಯಾಕೆ ಹೋಗ್ತೀಯ, ನೈಟ್ ಟೈಮಲ್ಲಿ ಹೋಗಿ ಅಂತ. ಬಟ್ ಟೈಮಿಂದ ಹೋಗ್ಬೇಕಲ್ವ. ನೋಡಿ ತುಂಬ ಪಾಚಿ ಕಟ್ಕೊಂಡೈತೆ, ಇದನ್ನ ಯಾವುದನ್ನು ಕ್ಲೀನ್ ಮಾಡಿಲ್ಲ. ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿಸ್ತಾರಲ್ಲ ವಾಟರ್ನ, ಕಾಣಿಸ್ತಿದ್ಯಾ? ನಾನು ಕಪ್ಪೆ ಅಲ್ವಾ ಕರಿಯ ಗೈಸ್. ಎಂಟ್ರೆನ್ಸ್ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ ನೋಡಿ. ನಾನು ಚಿಕ್ಕ ವಯಸ್ಸಲ್ಲಿ ಬರ್ತಿದ್ದೆ ಇಲ್ಲಿ. ನಾನು ನೈಟ್ ಬಂದು ನಮ್ಮ ಡ್ಯಾಡಿಗೆ ಹೇಳ್ದೆ ಆ್ಯಕ್ಚುಲಿ, KRF ಬಂದು ಡೇ ಟೈಮಲ್ಲಿ ನೋಡೋಕ್ಕಾಗೋದಿಲ್ಲ, ತುಂಬ ಬಿಸಿಲಿರುತ್ತೆ, ಎಲ್ಲರೂ ಒಂದು ಸೈಡಲ್ಲಿ ಹೋಗಿ ಕೂತ್ಕೊಳ್ಳೋಣ ಅಂದರು. ಅಲ್ಲಿ ಏನು ಕೂತ್ಕೊಳ್ಳೋದಕ್ಕೆ ಫೆಸಿಲಿಟಿ ಇರೋದಿಲ್ಲ. ವಾಟರ್ದು ಡ್ಯಾನ್ಸು ಅದೆಲ್ಲ ನೋಡಬೇಕಂದ್ರೆ ನೈಟೇ ಹೋಗ್ಬೇಕು. ನೈಟ್ ಹೋಗೋಣ, ಅರಮನೆ ನೋಡಿಕೊಂಡು ಮತ್ತು ಝೂ ನೋಡ್ಬಿಟ್ಟು ಹಂಗೇನೆ KRFದು ಇದನ್ನು ತೋರಿಸ್ಕೊಡ್ತೀನಿ, ಅದಾದ್ಮೇಲೆ ಮನೆಗೆ ಹೋಗಿ ಅಂತ ಹೇಳಿದೆ. ಬಟ್ ಇವರು ಇಲ್ಲ ನಾವು ಫಸ್ಟ್ KRF ನೋಡಬೇಕು ಅಂದರು. KRF ಕರ್ಕೊಬಂದ್ರೆ ನಾನು ಫಸ್ಟೇ ಹೇಳಿದೆ ಕುತ್ಕೊಳ್ಳೋಕೆ ಜಾಗ ಇಲ್ಲ ಅಂತ, ಅದಂತ ಕನ್ಫರ್ಮ್ ಆಯಿತು. 100 ರೂಪಾಯಿ ಒಬ್ಬರಿಗೆ ಒಂದು ಟಿಕೆಟ್. 6 ಜನ ಬಂದಿದ್ದೀವಿ, 600 ರೂಪಾಯಿ ಗೈಸ್. 600 ರೂಪಾಯಿ ವರ್ತಿಲ್ಲ. ಒಂದು ಕಡೆ ಟೈಲ್ಸ್ ಕಿತ್ತೋಗಿದ್ದಾವೆ, ಇನ್ನೊಂದು ಕಡೆ ಬಲ್ಪ್ಗಳೇ ಬರ್ತಿಲ್ಲ, ಎಲ್ಲನೂ ಹೊಡೆದು ಚಿತ್ರಾನ್ನ ಮಾಡಿದ್ದಾರೆ. ಪಾಚಿ ಬೆಳ್ಕೊಂಡು ಈ ರಿವರ್ಗಳೇ ಪರವಾಗಿಲ್ಲ, ಎಷ್ಟೋ ನೀಟಾಗಿ ಮೇಂಟೈನ್ ಆಗಿರುತ್ತೆ. ನಮ್ಮ ದುಡ್ಡು ಇಸ್ಕೊಂತಾರೆ ಅಲ್ವಾ, ಎಂಟ್ರಿ ಫೀಸ್ 100 ರೂಪೀಸ್ ಅಂತ. ಏನು ಮೇಂಟೆನೆನ್ಸ್ ಮಾಡ್ತಿದ್ದಾರೋ ಏನೋ ನಮಗೇನು ಗೊತ್ತಿಲ್ಲ. ನೋಡಿ ಗೈಸ್, ಅಲ್ಲಿ ಬರ್ತಿದ್ದಾರಲ್ಲ ಅವ್ರು ನಮ್ಮಮ್ಮ. ಈ ಕಡೆ ವೈಟ್ ಕಲರ್ ಬಟ್ಟೆ ಇರೋದು ನಮ್ಮ ಡ್ಯಾಡಿ ಇದಾರಲ್ಲ, ಅವರು ನಾರ್ತ್ ಸೈಡ್ ಅವರು. ಅವ್ರಿಗೆ KRF ತೋರಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿ ಈ ನಮ್ಮನ್ನ ಬಿಸಿಲಲ್ಲಿ ಎಲ್ಲ ಒಣಗಿಸ್ತಾ ಇರೋ ಓನ್ಲಿ 1% ಅಂದರೆ ಅದು ನಮ್ಮಪ್ಪ. ನೋಡಿ ಹೇಳ್ದೆ ಬಿಸಿಲು ಅಂತ, ಬಿಸಿಲಲ್ಲಿ ಒಣಗಿಸ್ತಾ ಇದೆಯಲ್ಲ. ಮೊದಲೇ ಇರೋ ಕರಿಗಿದ್ದೀನಿ. ಇವತ್ತು ನಮ್ಮ ಅಪ್ಪನಿಂದ ಇನ್ನೂ ಕರ್ಗಾಯ್ತಾ ಇದ್ದೀನಿ. ಯಾವ್ದಾದ್ರು ಸನ್ಸ್ಕ್ರೀನ್ ಇದ್ರೆ ಅದನ್ನ ಸಜೆಸ್ಟ್ ಮಾಡಿ. ಅವ್ರು ನಮ್ಮಪ್ಪ ನನ್ನ ತುಂಬ ಸಪೋರ್ಟ್ ಮಾಡ್ತಿರ್ತಾರೆ. ಇವ್ರಿಗೆಲ್ಲ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಎಲ್ಲ ಮಾಡಿಸ್ತಿರ್ತಾರೆ. ತುಂಬ ಜನಕ್ಕೆ ಅವರು ಕೂಡ ಶೇರ್ ಮಾಡಿದ್ದಾರೆ. ಅವ್ರದ್ದೊಂದು ಗ್ರೂಪ್ ಇದೆ, ಬೇಜಾದವ್ರು ಇರ್ತಾರಲ್ಲ ಆ ಗ್ರೂಪಿಗೆ ವಿಡಿಯೋ ಹಾಕ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿದ್ದಾರೆ ತುಂಬ. ಸೊ ನಮ್ಮಪ್ಪ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಬಂದಿದ್ದು, ಒಂದು 5th ಸ್ಟ್ಯಾಂಡರ್ಡಲ್ಲಿ 50 ರೂಪಾಯಿ ಕೊಟ್ಟರೆ ಟೂರ್ ಕರ್ಕೊಂಡು ಹೋಗ್ತಿದ್ರು. 50 ರೂಪಾಯಿ ಕೊಟ್ಬಿಟ್ಟು ಟೂರಿಗೆ ಬಂದಿದ್ದಾಗ ಇಲ್ಲೆಲ್ಲ ತೋರಿಸಿದ್ರು. ನೀರು ಇವಾಗ ಏನೇನು ಬೀಳ್ತಾ ಇದೆ, ಏನೇನಿದೆ ಸೇಮೇ ಇದ್ದಿದ್ದು. ಬಟ್ ಅವಾಗ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಇವಾಗ ನೋಡಿದ್ರೆ ಏನು ಮೇಂಟೈನ್ ಇಲ್ಲ, ಎಂಥೂ ಇಲ್ಲ. ಬರಮ್ಮ ಈ ಕಡೆ, ಕರಿಗಿರ್ಗೆ ಆಗ್ಬಿಟ್ಯಾ? ನಾನು ಟ್ಯಾನ್ ಆಗಿ ಒಣಗೋಯ್ತಾ. ನನ್ನ ವೈಫ್ನ ಬ್ಲರ್ ಮಾಡ್ತೀನಿ ಗೈಸ್, ಯಾಕೆಂದ್ರೆ ಅವಳಿಗೆ ವಿಡಿಯೋಕ್ಕೆ ಬರೋದಕ್ಕೆಲ್ಲ ಇಷ್ಟ ಇಲ್ಲ. ಬಟ್ ಅವಳು ಕೂಡ ಸಪೋರ್ಟ್ ಮಾಡ್ತಾಳೆ, ತುಂಬಾನೇ ಸಪೋರ್ಟಿವ್ ಆಗಿ. ಇಂಥ ಕಂಟೆಂಟ್ ಮಾಡು, ಮತ್ತೆ ಅವಳ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಿದ್ದೆಲ್ಲ ಮಾಡ್ತಿರ್ತಾಳೆ. ಬಟ್ ವಿಡಿಯೋಗೆಲ್ಲ ಬರೋದಿಲ್ಲ ಅವಳು. ಇದೇನು ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಸ್ತಿರ್ತಾಳೆ ಅಂತ, ಅದಂತ ಸುಳ್ಳು. ಬಟ್ ಸಪೋರ್ಟ್ ಮಾಡ್ತಾಳೆ.
ಇದೊಂದು ಪ್ಲೇಸ್ ಇಷ್ಟ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ಬಂದಾಗ್ಲೂ ಅಲ್ಲಿ ಭಾರತ ಮ್ಯಾಪ್ ಇತ್ತು, ಅದಕ್ಕೆ ಸುಣ್ಣ ಬಣ್ಣ ಹೊಡೆದಿಲ್ಲ, ಇವಾಗ ಏನು ಕಾಣಿಸ್ತಿಲ್ಲ. ಅಲ್ಲಿ ನಮ್ಮ ಭಾರತ ಮ್ಯಾಪ್ ಇದೆ, ಅದ್ರೊಳಗಡೆ ಗಾಂಧಿ ತಾತ ಇದ್ದಾರೆ. ಆ ಗಾಂಧಿ ತಾತನ ಫೋಟೋ ಎಲ್ಲ ನೀರ್ ಹರಿದು ಪಾಚಿ ಎಲ್ಲ ಕಟ್ಕೊಬಿಟ್ಟೈತೆ. ಈ ಗಿಡ ಪಡ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಈ ಪಾಚಿ ಕಿತ್ತಾಗೋದು ಮಾತ್ರ ಮತ್ಕೊಬಿಟ್ಟಿದ್ದಾರೆ. ನೋಡಿ ಇಲ್ಲಿಂದ ವ್ಯೂ ಹೆಂಗ್ ಕಾಣಿಸ್ತೈತೆ. ಇನ್ನು ಮೇಲ್ಗಡೆ ಹೋಗಿ ತೋರಿಸ್ತೀನಿ ಬನ್ನಿ. ನೋಡಪ್ಪ ನನ್ನ ಮಗ ನೀರ್ ಕುಡಿತಾನೆ, ದಾವಾಗದೆ ವಿಡಿಯೋ ನಾನು ನಮ್ಮ ಡ್ಯಾಡಿ 600 ರೂಪಾಯಿ ಏನಿತ್ತಪ್ಪ ಇಲ್ಲಿ? 600 ರೂಪಾಯಿ ಏನಿತ್ತು ಅಂದ್ರೆ ರಾತ್ರಿ ಟೈಮ್ಗೆ ಅವ್ರು ಹಾಕೋದು. ಇವ್ರು ಬೆಳಗ್ಗೆ ಟೈಮ್ ಒಂದು 50 ರೂಪಾಯಿ ಡಿಸ್ಕೌಂಟ್ ಮಾಡಿ 50 ರೂಪಾಯಿ ಕೊಟ್ಟರೆ ಆಗುತ್ತೆ. ನೈಟ್ ಆದ್ರೆ ಲೈಟಿಂಗ್ಸ್ ಅದು ಇದೆಲ್ಲ ಮಾಡ್ತಾರಲ್ಲ, ಮಾಡಿದ್ರೆ ಆಗುತ್ತೆ. ಅವಾಗ ಫ್ರೀ ಹಾಕಿದ್ರು. ಫ್ರೀ ತಾನೇ ಅವಾಗ ದಸರಾ ಟೈಮಲ್ಲಿ ಎಂಟ್ರಿ. ನಾವು ಫ್ರೀ ಅನ್ಬಿಟ್ಟು ಬಂದ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಬರ್ಬೇಕು ಅಂತ ಹೇಳಿದ್ರು. ನೋಡಿ KRS ಡ್ಯಾಮ್ ಹೆಂಗೆ ಎಷ್ಟು ದೊಡ್ಡದಾಗಿ, ಎಷ್ಟು ಚೆನ್ನಾಗಿ, ಎಷ್ಟು ನೀಟಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಇದುವರೆಗೂ ಅದ್ರಲ್ಲಿ ಒಂದು ಇಟ್ಟಿಗೆ ಕೂಡ ಅಲ್ಲಾಡಿಲ್ಲ ನೋಡಿ. ಏನಕ್ಕೆ ಅಲ್ಲಾಡಿಲ್ಲ ಅಂದ್ರೆ ಜನಗಳು ಬಂದ್ರು ಅಲ್ಲಿ ಬಿಡೋದಿಲ್ಲ, ಅದಕ್ಕೆ ಅಲ್ಲಾಡ್ತಾ ಇಲ್ಲ. ಅಲ್ಲಿ ಏನಾದ್ರು ಬಿಡಂಗಿದ್ರೆ ಕಲ್ ತಗೊಂಡು ಕೆತ್ತಿ ಅದನ್ನ ಅಲ್ಲಾಡಂಗ್ ಮಾಡ್ಬಿಡೋರು. ಸೊ ಆ ಕನ್ಸ್ಟ್ರಕ್ಷನ್ ಎಲ್ಲ ನೀಟಾಗಿ ಕಟ್ಟಿ ಯಾರು ಟಚ್ ಮಾಡ್ಬಾರ್ದು ಅಂತ ಅಲ್ಲಿಗೆ ಯಾರನ್ನು ಬಿಡೋದಿಲ್ಲ. ಯಾರನ್ನಾದ್ರೂ ಬಿಡಂಗಿದ್ರೆ ಸುಮ್ಮನೆ ಹೋಗ್ಬಿಟ್ಟು ಆ ಕಲ್ಲು ಚೆನ್ನಾಗೈತೆ, ಯಾವ್ದ್ರಲ್ಲಿ ಕಟ್ಟಿದ್ರು, ಸಿಮೆಂಟ್ ಹಾಕಿದಾರ, ಏನ್ ಹಾಕಿದಾರೆ ನೋಡಿ, ಹಿಂಗೆಲ್ಲೊಂದು ಅದೊಂದು ಟ್ಯಾಪೆ ಹಾಕ್ತಿದ್ದು. ನಾನು ನಿಜ ಕರಿಗಿದ್ದೀನಿ, ಈ ಕ್ಯಾಮ್ರಾದಲ್ಲಿ ಹೆಂಗ್ ಬೆಳ್ಳಿ ಕಾಣಿಸ್ತಾ ಇದ್ದೀನಿ ನನಗೆ ಗೊತ್ತಾಯ್ತಾ ಇಲ್ಲ. ಬಿಸಿಲು ಬೀಳ್ತಾ ಇರೋಕ್ಕಿಂತ ಬೆಳ್ಳಿ ಕಾಣಿಸ್ತಾ ಇದ್ದೀನಿ, ಖುಷಿ ಆಯ್ತಾ ಇತ್ತು ನನಗೆ. ಬೆಳ್ಳಿ ಕಾಣಿಸ್ತಾವನಿ. ನಮ್ಮ ಅಪ್ಪ ಓಡಾಡ್ದಂಗೆ ನಾವು ಬಿಸಿಲಲ್ಲೆಲ್ಲ ಓಡಾಡೋಕ್ಕಾಗೋದಿಲ್ಲ. ನಮ್ಮ ಅಪ್ಪ ಹೇಳೋ ಸ್ಟೋರಿಗಳು ಕೇಳ್ತಾ ಇದ್ರೆ ನಮ್ಮ ಮೈಯಲ್ಲೆಲ್ಲ ಬ್ಲಡ್ ಗೊತ್ತ ಕುದ್ದು ಟೆರರ್ ಆಗಿಬಿಡುತ್ತೆ. ಯಾಕೆಂದರೆ ಅವ್ರಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಅಂದರೆ ನಮಗೆ ತಿನ್ನೋಕ್ಕೆ ಅನ್ನ ಇರಲಿಲ್ಲ, ಇಷ್ಟಿಷ್ಟು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ದೋ, ಆಮೇಲೆ ಇನ್ನೊಬ್ಬರ ಮನೆ ಜೀತ ಮಾಡ್ತಿದ್ದೋ. ಇದೆಲ್ಲ ಸ್ಟೋರಿ ತಗೋತಾರೆ ಗೈಸ್. ಯಾವ್ದಾದ್ರು ಬುದ್ಧಿ ಮಾತು ಹೇಳಕ್ಕೆ ಬರಲಿ, ಇವು ಬೇಸ್ ಟಾಪಿಕ್ಕೆ ಬಂದು ಇದನ್ನಿಂದ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಿರ್ತಾರ. ನಮಗೆ ಹಿಂಗೆ ಕೂತ್ಕೊಂಡು ಹಿಂಗೆ ಕೇಳಿಸ್ತಿರ್ತೀವಿ. ಅಲ್ಲಾಡಂಗಿಲ್ಲ, ಬಿಡೋಂಗಿಲ್ಲ. ಅಲ್ಲಾಡಿದ್ರೆ ಗೊತ್ತಲ್ಲ ಸಂಸ್ಕೃತ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ನಮ್ಮ ಅಪ್ಪ ಮಾತಾಡೋಕ್ಕಿಂತ ಮುಂಚೆನೇ ಅನ್ಕೊಂಡು ಸುಮ್ಮನೆ ಹೋಗ್ಬಿಡ್ತೀವಿ. ನಿಮ್ಮ ಮನೆಗಳಲ್ಲೂ ಅದೇ ಬೆಳೆಗಳು ನಮ್ಗೆ ಗೊತ್ತು. ನೋಡಿ ನಮ್ಮ ಅಮ್ಮ ನಗಾಡ್ತವ್ರೆ, ಯಾಕೆಂದ್ರೆ ನಮ್ಮ ಅಮ್ಮನಿಗೂ ಗೊತ್ತು. ಯಾಕೆಂದ್ರೆ ಆ ಟೈಮಲ್ಲಿ ಹಂಗಿತ್ತು ಗೈಸ್. ನಮ್ಮಪ್ಪ ಜೀತಕ್ಕಿತ್ತು, ಇಲ್ಲ ಅಂತಲ್ಲ. ಇದೇ ಮಂಡ್ಯದಲ್ಲಿ ಜೀತ ಮಾಡ್ಕೊಂಡಿದ್ರು. ಅವಾಗೆಲ್ಲ 100 ರೂಪಾಯಿ ಕೊಟ್ಬಿಟ್ಟು ಒಂದು ವರ್ಷ ಪೂರ್ತಿ ಎಲ್ಲ ಜೀತ ಮಾಡ್ತಿದ್ರು. ಇವಾಗ 100 ರೂಪಾಯಿ ಕೊಟ್ರೆ ಏನು ಬರ್ತದೆ? ಈಗ ಎಂಟ್ರಿ ಫೀಸೇ 100 ರೂಪಾಯಿ ಇಲ್ಲಿಗೆ. ಬನ್ನಿ ಮುಂದೆ ಹೋಗಿ ನೋಡೋಣ ಏನಾದ್ರೂ ಇರ್ಬೋದು ಅಂತ. ಬೆಳ್ಳೆ ಕಾಣಿಸ್ತಾ ಇರೋ ಖುಷಿಲಿ ಮತ್ತೆ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ಫೈನಲಿ ಸರ್ ಎಂ ವಿಶ್ವೇಶ್ವರಯ್ಯರವರು ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಅತ್ಯದ್ಭುತವಾದಂತಹ ಒಂದು ಬಿಲ್ಡಿಂಗ್ನ ತೋರಿಸ್ತಾ ಇದ್ದೀನಿ. ಬಿಲ್ಡಿಂಗ್ ಅಲ್ಲ, ಡ್ಯಾಮ್ನ ತೋರಿಸ್ತಾ ಇದ್ದೀನಿ. ನೋಡಿ ಹತ್ರಕ್ಕೆ ಬಂದಿದ್ದೀನಿ. ಅಲ್ಲೂ ಹೋಗ್ಬೋದು, ಬಟ್ ಬೇಡ. ನೋಡಿ ಅಲ್ಲಿ ವೈಟ್ ಕಲರ್ದೊಂದು ಪ್ಯಾಚ್ ಹಾಕಿದ್ದಾರೆ. ಅಲ್ಲಿಗೇನೆ 790 ಮೀಟರ್ವರೆಗಿದೆ ನೀರು, 790 ಅಂತ. ಸೊ ಇದು ನಾನು ಇಲ್ಲಿ ನಿಂತಿದ್ದೀನಿ ಗೈಸ್, ನೋಡಿ ಇಲ್ಲೇ ನಿಂತಿದ್ದೀನಿ. ಇಲ್ಲಿವರೆಗೆ 790 ಮೀಟ್ರ್ ನೀರೈತೆ. 790 ಮೀಟ್ರ್ ನೀರು ಒಂದು ಕೆಳಗಡೆಗೆ ಫುಲ್ಲು. ಅದೇ ರೀತಿ ಅಲ್ಲಿ ಹೋಯ್ತಾ ಜಾಸ್ತಿ ಆಗುತ್ತೆ. ಇನ್ನು ಕೆಳಗಡೆ ಹೋಯ್ತಾ ಇನ್ನೂ ಸ್ವಲ್ಪ ಹಿಂಗೆ ಡೌನ್ ಆಗುತ್ತೆ. ಸೊ ಇಲ್ಲಿಂದ ನೀರು ಅಲ್ಲಿವರೆಗೂ ಇದೆ. ನಾವು ಮೇಲ್ಗಡೆ ಎತ್ತಿದಾಗ ನೀರೆಲ್ಲ ಗೊತ್ತಾಗುತ್ತೆ ಎಷ್ಟು ನೀರಿದೆ. ಇಷ್ಟು ನೀರಿದ್ರು ನಾವು ತಮಿಳ್ನಾಡಿಗೆ ನೀರು ಕೊಡೋಕ್ಕೆ ಯಾಕೆ ಹಿಂಜರಿತೀವಿ ಅಂದರೆ ತಿಗಗಂಚಲಿ ಬೋಡಿ ಮಕ್ಕಳಿಗೆ, ಅದಕ್ಕೆ ಕೊಡೋದಿಲ್ಲ. ನನ್ನ ಯಾರು ಸೀರಿಯಸ್ ಆಗಿ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಅವ್ವ ಅಂತೂ ಸೀರಿಯಸ್ ಆಗಿ ನೋಡ್ತಾನೆ ನಮ್ಮವ್ವ ಸೀರಿಯಸ್ ಆಗಿ ನೋಡ್ತಾ ಇರ್ತೇವೆ. ಅವಾಗ ನಮಗೆ ಭಯ ಐತೆ ಇರುತ್ತೆ. ನಮ್ಮವ್ವ ಎಲ್ಲಿ ಸಿಕ್ಕಿದ್ರಲ್ಲ ಹೊಡೆದಾಕ್ಬಿಡ್ತಿತ್ತು ಚಿಕ್ಕ ವಯಸ್ಸಲ್ಲಿ. ನೀವು ಹೋಣ ಅಲ್ಲಿ ಹೋಗ್ತಾ ಬರೋ ಬನ್ನಿ. ನಾನು ನಮ್ಮ ಡ್ಯಾಡಿ ಮಮ್ಮಿ ಜೊತೆ ನಮ್ಮೂರು ಹಳ್ಳಿ ಲ್ಯಾಂಗ್ವೇಜೇ ಮಾತಾಡೋದು. ನೋಡಿ
ಅತ್ತೆ ಸೊಸೆ ಇಬ್ರು. ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ, ಮದುವೆ ಆದ ಯಾವುದೇ ಹಸ್ಬೆಂಡ್ಗೆ ಅವ್ರಮ್ಮ ಮತ್ತು ಅವ್ರ ವೈಫು ಇಬ್ರು ಫ್ರೆಂಡ್ಲಿ ಆಗಿರಬೇಕು ಅನ್ನೋದು ಎಲ್ಲರೂ ಬಾಯ್ಸ್ ಡ್ರೀಮ್ ಆ್ಯಕ್ಚುಲಿ. ನಮ್ಮ ಮನೇಲಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಗೈಸ್. ನನ್ನನ್ನು ಬಿಟ್ಬಿಟ್ಟು ಅವ್ರ ಸೊಸೆನ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಬರ್ತಾ ಇದ್ದೀನೋ ಇಲ್ವೋ, ಎಲ್ಲಿದ್ದೀನಿ, ಹಿಂದೆನೇ ಉಳ್ಕೊಬಿಟ್ನೋ, ಅದು ಯಾವುದು ಕೇರೆ ಮಾಡ್ತಿಲ್ಲ. ನಮ್ಮಪ್ಪ ನನ್ನ ಒಂದಿನ ಇದುವರೆಗೂ ಬಾ ನಡಿ ಇದ್ಕೋಗೋಣ ಹತ್ಕೋಗೋಣ ಅಂತ ಹೇಳಿಲ್ಲ. ಇವತ್ತು ಅವ್ರ ಸೊಸೆನ ಗೋವಾಗ ಹರಿದ್ಬಿಟ್ಟು ಕರ್ಕೊಬಂದಿರೋ ಖುಷಿ ಆಗುತ್ತೆ ನನಗೂ ನೋಡಿ. ಐಸ್ ಕ್ರೀಮ್, ಬಿಸಿಲಲ್ಲಿ ಐಸ್ ಕ್ರೀಮ್ ತಿನ್ನೋಣ, ಚೆನ್ನಾಗಿರುತ್ತೆ. ಈ ಐಸ್ ಕ್ರೀಮ್ ತಿನ್ನೋ ಸಮಯ. ಯಾರು ಸೀರಿಯಸ್ ನೋಡಿದ್ರು ಸರಿ, ನಮ್ಮ ಅಮ್ಮ ಮಾಡಿದ್ರೆ ಸೀರಿಯಸ್ ನೋಡ್ತಾರೆ ಅಂತ ಹೋಯ್ತಾರೆ. ನೋಡಿ ಗೈಸ್, ಇವ್ರೆ ನಮ್ಮವ್ವ. ಚಿಕ್ಕ ವಯಸ್ಸಲ್ಲಿ ನಿಮ್ಮ ಅಮ್ಮಂದಿರು ನಿಮ್ಗೆ ಹೊಡೆದಿರೋದಿಲ್ಲ, ಅಷ್ಟು ಹಿಟ್ಟಿನ ದೊಣ್ಣೆ, ಮತ್ತೆ ಚಿಕ್ಕ ಚಿಕ್ಕ ಕೋಲ್ಗಳು, ಕೈಗೆ ಏನ್ ಸಿಕ್ಕುತ್ತೆ ಅದ್ರಲ್ಲೇ ಹೊಡೆದಾಕ್ಬಿಡೋರು. ನನ್ನ ತಮ್ಮ ಓಡಾಕ್ ಬಿಡ್ತಿದ್ದ, ನಾನು ಸ್ವಲ್ಪ ಟೈಮ್ ಓಡಾಕ್ ಬಿಡ್ತಿದ್ದೆ. ಚೆನ್ನಾಗಿ ಹೊಡೆಯೋದ ನಮ್ಮಮ್ಮ, ಇವಾಗೆಲ್ಲ ಹೊಡೆಯೋದಿಲ್ಲ. ನಾನು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದೆ. ಒಂದ್ಸಲ ಪುನೀತ್ ರಾಜ್ಕುಮಾರ್ ಹೋಗ್ಬಿಟ್ಟಿರ್ತಾರೆ ಗೊತ್ತಾ, ಆಮೇಲೆ ಅವ್ರ ಡ್ಯಾಡಿ ಸಿಕ್ಬಿಟ್ಟು ನಮ್ಮ ಮಂತ್ರಾಲಯದಿಂದ ವಾಪಸ್ ಕಳ್ಸಿರ್ತಾರಲ್ಲ, ಹಂಗೆ ನಾನು ಯಾರೋ ಕಳ್ಸಿಲ್ಲ. ಸಂಜೆ ಆದ್ಮೇಲೆ ನಾನೇ ಮನೆಯಿಂದ ವಾಪಸ್ ತಂದೆ. ನಮ್ಮಮ್ಮ ಒಂದ್ ಟೈಮಲ್ಲಿ ಟೆರರು. ಮಾಮೂಲಿ ಕಪ್ಪಲ್ ಬರ್ತಿತ್ತಲ್ಲ, ಇದು ಕಪ್ಪದಿಲ್ವಾ? ಫೈನಲ್ ಗೈಸ್, ಗಾರ್ಡನ್ ಮುಗಿಸಿ ಎಕ್ಸಿಟ್ ಆಗ್ತಾ ಇದೀವಿ. ನೆಕ್ಸ್ಟು ಝೂ ಅಲ್ಲಿ ಸಿಗೋಣ.